ನಾವು ಲೈಫಲ್ಲಿ ಹ್ಯಾಪಿಯಾಗಿರ್ಬೇಕು ಅಂತ ತುಂಬ ಟ್ರೈ ಮಾಡ್ತೀವಿ, ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮೆಂಟಾಲಿಟಿ ಸರಿ ಇರೋದಿಲ್ಲ. ಮೆಂಟಾಲಿಟಿ ಅಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಬೇರೆಯವ್ರು ಮಾತಾಡಿದ ಬಗ್ಗೆ ಯೋಚನೆ ಮಾಡ್ತೀವಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಅವ್ರಂಗಂದ್ರು ನಾವು ಯಾವತ್ತೂ ನಮ್ಮ ಅರ್ಧ ಜೀವನನ ಬಂದು ಅವ್ರಂಗಂದ್ರು ಇವ್ರು ಹಿಂಗಂದ್ರು ಬೇರೆಯವ್ರ ಬಗ್ಗೆನೇ ನಾವು ಯೋಚನೆ ಮಾಡಿ ನಮ್ಮ ಲೈಫ್ನ ಹಾಳು ಮಾಡ್ಕೊತೀವಿ. ಸೊ ನಾವು ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು, ಬೇರೆಯವ್ರು ಹೇಳಿದ್ದನ್ನ ಕೇಳಬಾರ್ದು. ಹಿಂಗೆ ಕೇಳ್ತಿರ್ಬೇಕು, ಹಿಂಗೆ ಬಿಡ್ತಿರ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಮನೇಲಿ ಅಡುಗೆ ಇಲ್ಲ ಅಂದ್ರೆ ಯಾರಾದ್ರು ತಂದು ಕೊಡ್ತಾರಾ? ಇಲ್ಲ ಅಲ್ವಾ. ನನಗೆ ಹುಷಾರಿಲ್ಲ ಅಂದ್ರೆ ಯಾರಾದ್ರು ಮಾತ್ರೆ ತಂದು ಕೊಡ್ತಾರಾ? ಇಲ್ಲ ಅಲ್ವಾ. ಸೊ ನಾನು, ನನ್ನ ಮನೆ, ನನ್ನ ಕುಟುಂಬ, ಇದೇನಿದೆ ನನ್ನ ಫ್ಯಾಮಿಲಿ, ಅವ್ರುಗಳ ಮಾತನ್ನ ಕೇಳಿ. ಅವ್ರು ಬೈದನ್ನ ತಲೆ ಕೆಡ್ಸ್ಕೊಳಲ್ಲ, ಅವ್ರು ಹೇಳಿದ್ದನ್ನ ತಲೆ ಕೆಡ್ಸ್ಕೊಳಲ್ಲ. ಬೇರೆಯವ್ರು ಬಂದು ಏನೋ ಹೇಳಿದ್ರು ಅಂದ ತಕ್ಷಣ ಅವ್ರು ಹಿಂಗಂದ್ರಲ್ಲ ಅನ್ನೋರಂತಾರ್ರಿ. ಇದು ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನಗಳ ಮಧ್ಯೆ ನಾವು ಜೀವನ ಮಾಡ್ತಾ ಇದ್ದೀವಿ ಅಂದಾಗ ಸೊ ಅಂಥವ್ರ ಮಾತನ್ನೆಲ್ಲ ಏನು ಮಾಡಬೇಕು? ಡಿಲೀಟ್ ಮಾಡಿ